ರಾಜ್ಯಾದ್ಯಂತ ಈಗ ಬಿಜೆಪಿ ವಕ್ಫ್ ವಿಚಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಚಿವ ಜಮೀರ್ ವಕ್ಫ್ ಬೋರ್ಡ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಆಕ್ರೋಶ ಕೇವಲ ಒಂದು ಕಡೆಗೆ ಮಾತ್ರ ಸೀಮಿತವಾಗಿಲ್ಲ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬರುವ ಮೊದಲೇ ತಾಲಿಬಾನ್ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ, ಇದೀಗ ಇದು ನಿಜ ಆಗ್ತಾ ಇದೆ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸಚಿವ ಜಮೀರ್ ವಿರುದ್ಧ ರೇಣುಕಾಚಾರ್ಯ ಕೂಡ ಕಿಡಿಕಾರಿದ್ದಾರೆ. ಧಾರವಾಡ, ಕೊಪ್ಪಳ, ಹೀಗೆ ದಾವಣಗೆರೆ ಎಲ್ಲಾ ಭಾಗಗಳಲ್ಲೂ ಕೂಡ, ಮಡಿಕೇರಿ, ಕೋಲಾರ, ಮಂಡ್ಯ, ವಿಜಯಪುರ, ಮಂಗಳೂರು ಎಲ್ಲಾ ಭಾಗಗಳಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ನಾಯಕರುಗಳು ಕೂಡ ಒಂದೊಂದು ಜಿಲ್ಲೆಗಳನ್ನ ತೆಗೆದುಕೊಂಡು ಆ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸಿದ್ದಾರೆ. ಬಿಜೆಪಿಯ ಜನಪರ ಹೋರಾಟಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳ ಸಮೇತವಾಗಿ ನೋಡ್ತಾ ಇದ್ದೀವಿ. ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬ ನಾಯಕರುಗಳು ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಕೊಪ್ಪಳದಲ್ಲಿ, ಮಡಿಕೇರಿಯಲ್ಲಿ, ಇನ್ನೊಂದು ಕಡೆಗೆ ಬಳ್ಳಾರಿಯಲ್ಲಿ, ದಾವಣಗೆರೆಯಲ್ಲಿ, ಮಂಗಳೂರಿನಲ್ಲಿ, ಹೀಗೆ ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಚಿವ ಜಮೀರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಕಡೆಗೆ ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಯೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 6 ತಿಂಗಳಾಯಿತು. 2023 ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದು, ಒಂದು ವೇಳೆ ನೀವೇನಾದ್ರೂ ಕನ್ನಡಿಗರು ಮೈ ಮರೆತು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸ್ಥಾಪನೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ, ಅದು ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರು. 1 ವರ್ಷ 6 ತಿಂಗಳಾದ ನಂತರ ಇವತ್ತು ಆ ಮಾತು ನಿಜವಾಗ್ತದೆ. ಇದು ಕೇವಲ ಬಿಜೆಪಿಯ ಸ್ಲೋಗನ್ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರುವುದು ತಾಲಿಬಾನಿ ಸರ್ಕಾರ ಅನುಭವಕ್ಕೆ ಬರ್ತಾ ಇದೆ. 1 ವರ್ಷ 6 ತಿಂಗಳಾಯ್ತು. ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಸರ್, ಇದೊಂದು ರಾಷ್ಟ್ರೀಯ ಒಂದು ಹೋರಾಟ, ರಾಷ್ಟ್ರೀಯ ಕರೆ. ರಾಷ್ಟ್ರದಲ್ಲಿ ಇವತ್ತು ಭೂಮಿ ಇವತ್ತು ವಕ್ಫಿಗೆ ಸಂಬಂಧಪಟ್ಟಂತೆ ಸುಮಾರು 200 ಪಟ್ಟು ಹೆಚ್ಚಾಗ್ತಾ ಇದೆ, 500 ಪಟ್ಟು ಹೆಚ್ಚಾಗ್ತಾ ಇದೆ. ಅವಾಗ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಬಂದಂಥ ವಕ್ಫ್ ಕಾಯ್ದೆಯ ಅಡಿಯಲ್ಲಿದ್ದಂಥ ಭೂಮಿ ಆಸ್ತಿಗಳು ಎಷ್ಟಿತ್ತು, ಇವತ್ತು ಅದು 100 ಪಟ್ಟು ಇವತ್ತು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಮತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ನಂಬಿರೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಆದರೆ ಇದು ಪ್ರಶ್ನೆ ಮಾಡುವಂಥ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇಲ್ಲ. ಕೇವಲ ಅದು ವಕ್ಫ್ ಇವರಿಗೆ ಮಾತ್ರ ಅವಕಾಶ ಇರೋದು ಅನ್ನೋವಂಥ ಒಂದು ಕಾನೂನನ್ನು ತರೋದ್ರಿಂದ ಇದು ವಿಚಿತ್ರ ಆಯಿತು. ಮತ್ತು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರೂ ಕೂಡ ಅಧಿಕಾರ ಇಲ್ಲ ಅಂತ ಮಠಾಧೀಶರು ಸಹ ಈಗಾಗಲೇ ಎಲ್ಲ ಕಡೆ ಬೀದಿಗಿದ್ದಾರೆ. ಮಠಾಧೀಶರು ನರೇಂದ್ರ ಮೋದಿ ಅವರು ಪತ್ರವನ್ನು ಬರೆದು ಈ ವಕ್ಫ್ ಬೋರ್ಡ್ ಕಾನೂನು ತಿದ್ದುಪಡಿ ಮಾಡೋಕ್ಕೆ ದಯಮಾಡಿ ಎಲ್ಲರೂ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೀಬೇಕು. ಈ ಕಾನೂನನ್ನು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೂಡ ಮಾಡಬೇಕಂತೇಳಿ ಎಲ್ಲ ಚರಮೂರ್ತಿಗಳು, ಜಗದ್ಗುರುಗಳು ಪತ್ರವನ್ನು ಬರೀಬೇಕಂತೇಳಿ ಗುರುಗಳಿಗೆ ವಿನಂತಿಯನ್ನು ಮಾಡ್ತೀನಿ. ಈ ಸರ್ಕಾರ ಬಹಳ ದಿವಸ ಉಳಿಯಲ್ಲ. ಇದು ಹನುಮ ವಿರೋಧಿ ಸರ್ಕಾರ. ಶ್ರೀ ಪ್ರಭು ಶ್ರೀರಾಮ. ಕರ್ನಾಟಕ ರಾಜ್ಯದ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ವಕ್ಫ್ ಕಾಯ್ದೆ ಅನ್ನೋದನ್ನು ದುರುಪಯೋಗ ಮಾಡಿಕೊಂಡು ಇಡೀ ದೇಶದಲ್ಲಿ ಲಕ್ಷಾಂತರ ಎಕರೆಗಳನ್ನು ಇವತ್ತು ಅವ್ರ ಸ್ವಾಧೀನದಲ್ಲಿ ಇಟ್ಕೊಂಡು ಏನು ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಒಬ್ಬ ಜಮೀರ್ ಅನ್ನುವಂಥ ಒಬ್ಬ 420 ಸಚಿವನನ್ನು ಮುಂದೆ ಇಟ್ಟು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಮಾಯಕ ರೈತರ ಭೂಮಿಗಳನ್ನು